ಬರೀತಾ ಇದೀವಿ ಅಂದ್ರೆ ಅಪೋಸಿಟ್ ಸೈಡ್ ನಾವು ಎರಡೂ ಅಂದ್ರೆ ನಮ್ದೊಂದು 9 ಆ ಕಡೆ 9 ಇದೆ ಹಿಂಗ್ ಬರೀತಾ ಇದೀವಿ. ಉದಾಹರಣೆಗೆ ನೀವು ಅಕಸ್ಮಾತ್ ಹೋದಾಗ ಇಲ್ಲಿ ನೋಡಿ, ಆಗ ರಜಾಕೋರ್ಗೆ ಮತ್ತು ರಘು ದೊಡ್ಡೇರಿವರೆಗೂ ಎಜುಕೇಶನ್ ಮಾಡಿ ಹೇಳ್ತಾ ಇದ್ದೀನಿ ನಿಮ್ಮ ಎಕ್ಸಾಂಪಲ್ ತೆಗೆದುಕೊಂಡು. ಅಲ್ಲಿ ಏನಾಗ್ತದೆ ಅಂದ್ರೆ BLAಗಳು ಒಂದ್ ನಿಮಿಷ ಪ್ಲೀಸ್ BLO ಯಾರಿದ್ದಾರೆ ಅದ್ರ ಜೊತೆಗೆ ಪಾರ್ಟಿಯ ರೆಪ್ರೆಸೆಂಟೇಟಿವ್ಸ್ ಅಂತ BLA ಏನಿದ್ದಾರೆ BLA2 ಇವರು ಜೊತೆಲೇ ಹೋಗ್ತಕ್ಕಂತಹದ್ದು. ಇಲ್ಲಿ ಕನ್ಫ್ಯೂಷನ್ ಬೇಡ. BLA2 ಬಿಜೆಪಿಯ BLA2 BLO ಜೊತೆ ಹೋಗಲ್ಲ. ಅಂದ್ರೆ ಗವರ್ನಮೆಂಟ್ ಅಧಿಕಾರಿ ಜೊತೆ ಬಿಜೆಪಿಯ ಏಜೆಂಟ್ ಮಾತ್ರ ಹೋಗೋದಿಲ್ಲ. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಇಂಥ ಸುಳ್ಳನ್ನ ಸ್ಪ್ರೆಡ್ ಮಾಡೋದ್ರಲ್ಲಿ ಕಾಂಗ್ರೆಸ್ ಪಾರ್ಟಿ ಮತ್ತು ರಜಾಕ್ ಅವರು ಎಕ್ಸ್ಪರ್ಟ್ಸ್ ಆಗ್ಬಿಟ್ಟಿದ್ದಾರೆ. ಸರ್ಕಾರಿ ಅಧಿಕಾರಿ ಜೊತೆ ಕಾಂಗ್ರೆಸ್ ಪಕ್ಷದ ಏಜೆಂಟು, ಬಿಜೆಪಿ ಏಜೆಂಟು, ಜನತಾದಳದ ಏಜೆಂಟು, ಆಮ್ ಆದ್ಮಿ ಪಕ್ಷದ ಏಜೆಂಟು ಅಥವಾ ರೆಕಗ್ನೈಸ್ಡ್ ಪಾರ್ಟೀಸ್ ಏಜೆಂಟ್ಸ್ ಯಾರಿರ್ತಾರೆ ಅವರೆಲ್ಲರೂ ಸಹ ಹೋಗ್ಲಿಕ್ಕೆ ಅವಕಾಶ ಇರುತ್ತೆ. ನೀವು ಹೋದ್ರೆ ನೀವು ಅಕಸ್ಮಾತ್ ಅನ್ಸಿದ್ರೆ ನಿಮಗೆ ಇದೆಲ್ಲೋ ಇಲ್ಲಿ ಸರ್ಕಾರಿ ಅಧಿಕಾರಿ ತಪ್ಪು ಮಾಡ್ತೀರ ಬರ್ಕೊಳ್ಬೇಕಾದ್ರೆ ನೀವು ಅಬ್ಜೆಕ್ಷನ್ ಮಾಡಬಹುದು. ಅಲ್ಲೇನೆ ಆ ಅಬ್ಜೆಕ್ಷನ್ ಅಂತ ಬರ್ಕೊಳ್ತಾರೆ. ಈ ರೀತಿ ಮಾಡ್ತಕ್ಕಂತಹದಲ್ಲಿ ಅದಕ್ಕೋಸ್ಕರನೇ ನೀವು ಆಗ್ಲೇ ಸ್ಮಿತಾ ರಂಗನಾಥ್ ಅಂತ ಹೇಳಿದ್ರಲ್ಲ, ಈಗ ಇದು ಪಾಸ್ಪೋರ್ಟ್ ಅಲ್ಲಾಗಿರ್ಬೋದು, ಆಧಾರ್ ಕಾರ್ಡ್, ನೀವು ಆಧಾರ್ ಕಾರ್ಡ್ಗೆ ಹೋಗ್ತೀರಾ, ಆಧಾರ್ ಕಾರ್ಡ್ ಅಲ್ಲಿ ನಿಮ್ದು ರಂಗನಾಥ್ ಸ್ಮಿತಾ ಅಂತ ಕೊಟ್ಟಿದ್ರೆ ಅವ್ರ ಅಬ್ಜೆಕ್ಷನ್ ಹಾಕ್ತಾರೆ. ನೀವು ಏನ್ ಕೊಟ್ಟಿರ್ತೀರಾ ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ಪ್ರಕಾರನೋ ಅಥವಾ ನಿಮ್ ಬರ್ತ್ ಸರ್ಟಿಫಿಕೇಟ್ ಪ್ರಕಾರನೋ ಕೊಟ್ಟಿದ್ದಾಗ ನಿಮ್ದು ಒಂದ್ ಹೆಸರಿದ್ರೆ ಅವ್ರ ಅಬ್ಜೆಕ್ಷನ್ ಹಾಕಲ್ಲ. ಮ್ಯಾಮ್, ಬರ್ತ್ ಸರ್ಟಿಫಿಕೇಟ್ ಅಲ್ಲಿ GOWDA ಗೌಡ ಅಂತ ಇರುತ್ತೆ. ಇವಾಗ ಆಧಾರ್ ಕಾರ್ಡ್ ಮಾರುವಾಗ ಅಲ್ಲಿ ಅವರು ಬರ್ಕೊಳ್ತಾರಲ್ಲ, ಅವರು GOUDA ಅಂತ ಹೇಳ್ತಾರೆ. ಅದು ಗೌಡ, ಇದು ಗೌಡ ಇಲ್ಲ. ಆದ್ರೆ ಇಲ್ಲಿ ನೀವು BLO ಫಾರ್ಮ್ ಅಲ್ಲಿ ಬರೀತಾರಲ್ಲ, ಆವಾಗ W ಇಂದ ಬರೆದು ಆಧಾರ್ ಕಾರ್ಡ್ ಅಲ್ಲಿ ಡಿಫರೆಂಟ್ ಇದೆ. ಡಿಫರೆನ್ಸ್ ಆಫ್ ಒಪಿನಿಯನ್ ನೋಡಿ, ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಹೇಳಿ 26.17 ಲಕ್ಷ ವೋಟರ್ಸ್ ಅನ್ನ ಸುಪ್ರೀಂ ಕೋರ್ಟ್ ಗೆ ಹೋದ್ರೂ ಕೂಡ ಅದನ್ನ ಡಿಲೀಟ್ ಮಾಡಿದ್ದಾರೆ. ಎಷ್ಟು? 26.17 ಲಕ್ಷ ಭಾರತೀಯರನ್ನ, ಅವರು ಈ ದೇಶದ ನಾಗರಿಕರನ್ನ ಈ ದೇಶ ಚುನಾವಣೆಯಿಂದ ಹೊರಗಡೆ ಇಟ್ರು. ಸೊ ಯಾರಿಟ್ಟಿದ್ದು ಚುನಾವಣೆ? ಒಂದ್ ನಿಮಿಷ ಪ್ಲೀಸ್, ಮಧ್ಯದಲ್ಲಿ ಮಾತಾಡಿಲ್ಲ ನಾನು. ಚುನಾವಣೆ ಇಟ್ರು ಅಂತ ಹೇಳಿದ್ರೆ ಎಲೆಕ್ಷನ್ ಕಮಿಷನ್ ಸಿಇಒ ಏನು ಬೆಂಗಾಲದಲ್ಲಿ ಸಿಇಒ ಇದ್ರು, ಅವರು ಈ ಚುನಾವಣೆ ಬಿಜೆಪಿ ಗೆಲ್ಲಕ್ಕೆ ಅನುಕೂಲ ಮಾಡಿಕೊಂಡಿದ್ದಕ್ಕೆ ಅವರ ಚೀಫ್ ಸೆಕ್ರೆಟರಿ ಆಫ್ ವೆಸ್ಟ್ ಬೆಂಗಾಲ್ ಮಾಡಿದ್ರು. ಮೇಡಮ್, ಒಂದೇ ನಿಮಿಷದ ಸಮಯ. ಮತದಾರರಾಗಿ ನಮಗೆ ಯಾವ ತಲೆ ಬಿಸಿನೂ ಬೇಡ. ನನ್ನ ಹೆಸರು ಹೆಂಗಿದೆ ಹೆಂಗಿಲ್ಲ ಅನ್ನೋದನ್ನ ನಾವು ಚುನಾವಣೆ ಬರೋವರೆಗೂ ಚೆಕ್ ಮಾಡ್ಕೊಳ್ಳೋದಿಲ್ಲ. SIR ಆಗ್ಬಿಡುತ್ತೆ, ನನ್ನ ಹೆಸರು ಹೋಗ್ಬಿಡುತ್ತೆ, ಆಮೇಲೆ ಅಯ್ಯೋ ಮೋಸ. ಎಲೆಕ್ಷನ್ ಕಮಿಷನ್ ಕಾಂಪ್ರಮೈಸ್ಡ್. ಹೌದು, ಕಾಂಗ್ರೆಸ್ನವ್ರು ಹೇಳ್ತಿದ್ದಂಗೆ, TMC ಹೇಳ್ತಿದ್ದಂಗೆ ಅನ್ಯಾಯ ಆಗೋಯ್ತು ನಮ್ಗೆ. ಅಂದ್ರೆ ನನ್ನ ಪ್ರಶ್ನೆ ಕೇಳ್ತಿರೋದು ಮತದಾರರ ಜವಾಬ್ದಾರಿ. ಸರ್, ಎಜುಕೇಟೆಡ್ ಅನ್ಎಜುಕೇಟೆಡ್, ನಮಗೆ ಹಕ್ಕುಗಳು ಬೇಕು, ನಮಗೆ ಫ್ರೀಯಾಗಿ ಗ್ಯಾರಂಟಿಗಳು ಬೇಕು. ಆದ್ರೆ ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ, ನಮ್ಮ ವೋಟರ್ ID ಸರಿ ಇದೆಯಾ ಇಲ್ವಾ ಅದನ್ನ ನಾವು ಚೆಕ್ ಮಾಡ್ಕೊಳ್ಳೋದಿಲ್ಲ. ಇದು ಯಾವ ಲೆಕ್ಕ ಸರ್? ಬಟ್ ಸರ್, ಒಂದು ಮತದಾರರ ಹಕ್ಕುಗಳು ಮತ್ತು ಅವರ ಜವಾಬ್ದಾರಿ, ಅದಕ್ಕಿಂತ ಹೆಚ್ಚಾಗಿ ಪ್ರತಿ ರಾಜಕೀಯ ಪಕ್ಷದ ಹಕ್ಕುಗಳು ಮತ್ತು ಅವರ ಕರ್ತವ್ಯಗಳು ತುಂಬಾ ಜಾಸ್ತಿ ಇವೆ. ಒಂದು ಸರಿ ಹೋಗ್ತಾ ಇಲ್ಲ ಅಂತ ಅನಿಸಿದ್ರೆ ಸರಿಪಡಿಸೋದು ಬಿಟ್ಕೊಂಡು ನಾವು ಬೈತಾ ಹೋದ್ರೆ ಇದೀಗ 2014ರಿಂದ ಆಗೋದಲ್ಲ. 2008ರಿಂದ ನಾನು ನೋಡ್ತಾ ಇದ್ದೇನೆ, ನನ್ನಲ್ಲಿ ಸಾಕಷ್ಟು ಮಾಹಿತಿ ಇದೆ. ಇಲೆಕ್ಟ್ರಲ್ ರೋಲ್ ಕ್ವಾಲಿಟಿ ಆವಾಗ ಹೇಗಿತ್ತು 2008ರಲ್ಲಿ. ಈ ಪಕ್ಷಕ್ಕೆ ನನಗೆ ಯಾವ ಸಂಬಂಧನೂ ಇಲ್ಲ. ಆದ್ರೆ ನಾವು ವಿನಾಕಾರಣ ಒಂದು ಧೋರಣೆ ಇಲ್ಲದೆ, ಒಂದು ಕಾರಣ ಇಲ್ಲದೆ ಸುಮ್ಗೆ ಬೈತಾ ಹೋದ್ರೆ ಸರಿಪಡಿಸೋದಕ್ಕಾಗೋದಿಲ್ಲ. ನಾವು ಇದೆಲ್ಲ ಹೊರಗಿಟ್ಬಿಟ್ಟು ಈ ರಾಜಕೀಯ ಪಕ್ಷಕ್ಕೆ ಸೇರಿದ್ದು, ಚುನಾವಣೆಗೆ ಸೇರಿದ್ದು ಬಿಟ್ಬಿಟ್ಟು ಈಗ SIR ನಡೀತಾ ಇದೆ. ಇದನ್ನು ಕರ್ನಾಟಕದಲ್ಲಿ ಸರಿಯಾಗಿ ನಡೆಯೋ ತರ ನಾವು ಹೇಗೆ ಎನ್ಶೂರ್ ಮಾಡಬಹುದು? ಇಲೆಕ್ಟ್ರಲ್ ರೋಲ್ ಸರಿ ಇಲ್ಲ. ನಾನು ಇಷ್ಟು ವರ್ಷದಿಂದ ಹೇಳ್ತಾ ಇದ್ದೇನೆ. ಇಟ್ ಇಸ್ ಪೆಥೆಟಿಕ್. ಒಂದ್ ನಿಮಿಷ ಸರ್, ನಾನು ಮಿಸ್ಟರ್ ಗುಂಡೂರಾವ್, ವೇಟ್ ಅ ಮಿನಿಟ್. Now that I interrupted, I have to talk. Wait a minute. No, I want a minute. No, I suggested, I took an appointment with Mr. Gundu Rao when he was KPCC president. He gave me an appointment. When I went there, he walked away without talking to me. This is the kind of interest you take. No. This has happened with me. The state election commissioner says
logical Not state discrepancy election commission. will Not state election be commission. implemented in Karnataka. Why? Actually, I will come back to you, ಉಷಾ ಅವರು. Yes. ಉಷಾ ಅವರು ಕಳೆದ ಬಾರಿ SIR ಡಿಬೇಟ್ ಮಾಡಿದಾಗ ನಮ್ಮ ವೀಕ್ಷಕರೊಬ್ರು ಕಾಂಗ್ರೆಸ್ಗೆ ಉತ್ತಮವಾದ ಸಲಹೆ ಕೊಟ್ಟಿದ್ರು. ಕರ್ನಾಟಕಕ್ಕೆ ಬರ್ತಾ ಇದೆ, ನಿಮ್ದೇ ಸರ್ಕಾರ ಇದೆಯಪ್ಪ, ನೀವು ಚಾಲೆಂಜ್ ಆಗಿ ತಗೊಳ್ಳಿ, SIR ಅನ್ನ ಸರಿಯಾದ ಕ್ರಮದಲ್ಲಿ ಮಾಡಿ. ನಾನು ಕಾಂಗ್ರೆಸ್ ಪಕ್ಷದ ಒಂದು ಜವಾಬ್ದಾರಿ ಅಂತ ಹೇಳಲ್ಲ ಮೇಡಮ್, ಆಮ್ ಆದ್ಮಿ ಪಕ್ಷನೂ ರೆಕಗ್ನೈಸ್ ಇದೆ, JDS ಇದು ನಮ್ ಜವಾಬ್ದಾರಿ ಅಲ್ವಾ, ಎಲ್ಲಾ ರಾಜಕೀಯ ಪಕ್ಷಗಳ ಜವಾಬ್ದಾರಿ ಅಲ್ವಾ? ಖಂಡಿತ ಹೌದು. ಮೊದಲನೇ ವಿಚಾರ, SIR ಅನ್ನೋದು ಈಗಾಗಲೇ ದೇಶದಲ್ಲಿ 8 ಬಾರಿ ಮುಗಿದಿದೆ, ಮತ್ತೆ 13 ಬಾರಿ, ಅಂಡ್ ಪ್ರತಿ ಸಾರಿ ರಿವಿಷನ್ ಕೂಡ ಆಗ್ತಾ ಇರುತ್ತೆ. ಪ್ರತಿ ವರ್ಷ ಎಲೆಕ್ಟ್ರೋಲ್ ರಿವಿಷನ್ ಗಳಾಗ್ತಾ ಇರ್ತದೆ. ಅದರಲ್ಲಿ ಡಿಲಿಷನ್ ಆಗಿರ್ಬೋದು, ಮತ್ತೆ ಅಡಿಷನ್ ಆಗಿರ್ಬೋದು, ಮತ್ತೆ ಡೂಪ್ಲಿಕೇಶನ್ ಎಲ್ಲವೂ ಸಹ ಮಾಡ್ತಾ ಇರ್ತೀವಿ. ಈಗ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನೋದನ್ನ ಈ ಬಾರಿ ಅಂದ್ರೆ ವಿಶೇಷವಾಗಿ ನಾವು ಯಾಕೆ ಎಲ್ಲ ಅಪೋಸಿಷನ್ಗಳು ಕೂಡ ಇದರ ಬಗ್ಗೆ ಮಾತಾಡ್ತಿದೀವಿ ಅಂತ ಹೇಳಿದ್ರೆ, ಬಿಜೆಪಿಯ ಒಂದು ಉದ್ದೇಶ ಇದೆಯಲ್ಲ, ಈ SIR ನ ಒಂದು ಟೂಲ್ ಮಾಡಿಕೊಂಡು ಅದ್ರ ಹಿಂದೆ ಡಿಲಿಷನ್ ಮಾಡ್ತಿರೋ ಆ ಉದ್ದೇಶದ ಬಗ್ಗೆ ಮಾತಾಡ್ತಾ ಇದೀವಿ. ಮತ್ತೆ ಅದರಲ್ಲಿರುವಂತಹ ಪ್ರೊಸೀಜರ್ ಗಳ ಬಗ್ಗೆ ಮಾತಾಡ್ತಾ ಇದೀವಿ, ಟೆಕ್ನಿಕಾಲಿಟಿ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ಇಲ್ಲಿ SIR ನ ನಾವು ಯಾರು ವಿರೋಧ ಮಾಡ್ತಾ ಇಲ್ಲ, ಅದ್ರಲ್ಲಿ ನಡೀತಿರುವಂತಹ ಪ್ರೊಸೀಜರ್ ಗಳು ಮತ್ತೆ ಇವರ ಒಂದು ಬೆನಿಫಿಟ್ ಗೋಸ್ಕರ ಅದನ್ನ ಯಾವ ರೀತಿ ಮಾಡ್ತಿದ್ದಾರೆ ಅನ್ನೋದನ್ನ ನಾವು ಚರ್ಚೆ ಮಾಡ್ತಾ ಇದೀವಿ. ನಾನು ಒಂದು ಉದಾಹರಣೆ ಕೊಡ್ತೀನಿ. ಅರವಿಂದ್ ಕೇಜ್ರಿವಾಲ್ ಅವರ ಚುನಾವಣೆ ನಿಮಗೆ 2004 ಬಂದಾಗ ಚೀಫ್ ಮಿನಿಸ್ಟರ್ ಅವರು ನ್ಯೂ ಡೆಲ್ಲಿ ಕಂಟೆಸ್ಟ್ ಮಾಡಿದಾಗ ಸರಿ ಸುಮಾರು 5,500 ಅಷ್ಟು ಜೆನ್ಯೂನ್ ವೋಟರ್ಸ್ ಡಿಲೀಟ್ ಆದ್ರು. ಸ್ಮಿತ್ ಅವರೇ, ಇವತ್ತು ಅವ್ರು ಕೋರ್ಟ್ ಅಲ್ಲಿ ಇದ್ದಾರೆ. ನಾ ಹೇಳೋದು ಅಲ್ಲಿ ಚುನಾವಣೆನೇ ಆಗೋಯ್ತು. ವಿ ಲಾಸ್ಟ್ ದಟ್ ಕಾನ್ಸ್ಟಿಟ್ಯೂಯನ್ಸಿ. ಯಾಕೆ? ಜೆನ್ಯೂನ್ ವೋಟರ್ಸ್ ಅಲ್ಲಿ ಹಿಂದೆ ಇದ್ದಂತದ್ದು ಯಾರು? ನಾವು ಬಹಳ ಪ್ರಮುಖವಾಗಿ ಫಸ್ಟ್ ವಿ ಪಾಯಿಂಟೆಡ್ ಔಟ್, ನಾವು ಫ್ಲಾಗ್ ಮಾಡಿದ್ವಿ. ಈ ರೀತಿ ಒಂದು ಜೆನ್ಯೂನ್ ವೋಟರ್ಸ್ ಅನ್ನ ಕೇಂದ್ರ ಸರ್ಕಾರ, ಅಲ್ಲಿ ಬಿಜೆಪಿ ಸರ್ಕಾರ ಆಟ ಆಡ್ತಿದೆ ಅನ್ನೋದನ್ನ ನಾವು ಮಾಡಿದ್ವಿ. ನಂತರ ವೋಟ್ ಚೋರಿ ಅಂತ ಕಾಂಗ್ರೆಸ್ ಅವರು ಪಿಕಪ್ ಮಾಡಿದ್ರು. ಈ ರೀತಿ ಈಗ SIR ನ ಹಿಡ್ಕೊಂಡು ಇವ್ರು ನಡೆಸ್ತಿರುವಂತ ಪ್ರಕ್ರಿಯೆ ಇದೆಯಲ್ಲ, ಅದು ಬಹಳ ಬಹಳ ಗಂಭೀರವಾದದ್ದು. ನೀವೀಗ ಬಹಳ ಒಂದು ಕ್ವೆಶ್ಚನ್ ಕೇಳಿದ್ರಿ, ನಮ್ಮ ಪಕ್ಷಗಳ ಒಂದು BLAಗಳ ಒಂದು ಪಾತ್ರ ಕೂಡ ಇದ್ರ ಪ್ರಮುಖವಾಗಿ. ಖಂಡಿತವಾಗ್ಲೂ ಹೌದು. ಈಗ ನಾವು ಪಂಜಾಬಲ್ಲೂ, ಈಗ ನೆಕ್ಸ್ಟ್ ಚುನಾವಣೆ ಪಂಜಾಬಲ್ಲಿ ಬರುತ್ತೆ, ಇನ್ನು ಕರ್ನಾಟಕದಲ್ಲಿ ಸ್ವಲ್ಪ ದಿನ ಇದೆ, ನೆಕ್ಸ್ಟ್ ಪಂಜಾಬಲ್ಲಿ ಬರುತ್ತೆ. ಇಲ್ಲಿ ನಮ್ಮ BLAಗಳ ಪಾತ್ರ ಬಹುದೊಡ್ಡ ಪಾತ್ರ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಇವತ್ತಿನ ಒಂದು ದಿನಗಳಲ್ಲಿ ಪ್ರತಿ ಒಂದು ದೇಶಾದ್ಯಂತ ಒಂದು ಬೂತ್ ಮಟ್ಟದಲ್ಲಿ ಇದನ್ನ ನಾನು ಪ್ರಶಂಸೆ ಮಾಡಲೇಬೇಕು, ಮಾಡ್ತಾ ಇದ್ದೀನಿ. ಬೂತ್ ಮಟ್ಟದಲ್ಲಿ ಬಹಳ ಒಂದು ಸ್ಟ್ರಾಂಗ್ ಆಗಿ ಒಂದು ಬೂತ್ ಅಲ್ಲಿ ಎಷ್ಟು ಜನ ಸಪೋರ್ಟರ್ಸ್ ಇದ್ದಾರೆ, ಯಾರು ಬಿಜೆಪಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಅತಿ ಒಂದು ಸರ್ವೆ ಮಾಡಿ ತಿಳ್ಕೊಂಡಿರುವಂತ ಪಕ್ಷ ಅಂದ್ರೆ ಬಿಜೆಪಿ ಅವ್ರದ್ದು. ನಾನು ಅದನ್ನ ಅಪ್ರಿಶಿಯೇಟ್ ಮಾಡಬೇಕು, ಬಿಕಾಸ್ ದಟ್ ಇಸ್ ದ ವೇ ದೇ ವರ್ಕ್. ಆದ್ರೆ ನಾವು ಹೇಳೋದು, ಇಲ್ಲಿ ನಾವು ಇತ್ತೀಚಿನ ಕರ್ನಾಟಕದ ಒಂದು BLOಗಳ ಒಂದು ಬೂತ್ ಮಟ್ಟದಲ್ಲಿ ಗಮನಿಸಿದಾಗ್ಲೂ ಕೂಡ ಕೆಲವು BLOಗಳು ಅಲ್ಲಿಗೆ ಪೊಲಿಟಿಕಲಿ ಅಲೈನ್ ಆಗಿರ್ತಾರೆ. ದಟ್ ಇಸ್ ಅ ಮೇಜರ್ ಡಿಸ್ಅಡ್ವಾಂಟೇಜ್ ನಾವು ಇಲ್ಲಿ ನೋಡ್ಬೇಕಾಗಿರೋದು. ಪೊಲಿಟಿಕಲಿ ಅವ್ರು ಅಲೈನ್ ಆದಾಗ ನೀವು ಹೆಂಗೆ ಗ್ಯಾರಂಟಿ ಮಾಡ್ತೀರಾ ಅವರು ಬಿಜೆಪಿ ವೋಟರ್ಸ್ ನ ತೆಗಿತಾರ ಅಥವಾ ಕಾಂಗ್ರೆಸ್ ವೋಟರ್ಸ್ ತೆಗಿತಾರ? ಈಗ 1 ನಿಮಿಷ ಸರ್, ಲೆಟ್ ಮಿ ಕಂಪ್ಲೀಟ್. ಸೊ ನಾವು ಹೇಳೋದು, ಇದನ್ನ ಏನು ನೀವು SIR ಪ್ರಾಸೆಸ್ ಮಾಡ್ತಿದ್ದೀರಾ, ಇದರಲ್ಲಿ ಆಪ್ ಇಂದು ಕೂಡ ಟೆಕ್ನಿಕಲಿ ಪ್ರಾಬ್ಲಮ್ ಇದೆ. ಅದನ್ನು ಸುಪ್ರೀಂ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿದ್ದಾರೆ, ಅಫಿಡವಿಟ್ ಸಲ್ಲಿಸಿದ್ದಾರೆ. ಆಪ್ ಅಲ್ಲಿ ಸಣ್ಣ ಪುಟ್ಟ ಕರೆಕ್ಷನ್ ಗಳಿದ್ದಾಗ ನಿಮಗೆ ಲಿಪಿ ಬರಹ ಚೇಂಜ್ ಆಗುತ್ತೆ, ಕನ್ನಡಕ್ಕೂ ಇಂಗ್ಲಿಷ್ಗೂ ಚೇಂಜ್ ಆಗದ ಸಣ್ಣ ಸಣ್ಣ ಮೈನರ್ ಮಿಸ್ಟೇಕ್ಸ್ ಆದ್ರೂ ಕೂಡ ಅದು ಕಂಪ್ಲೀಟ್ ಆಗಿ ನಿಮ್ಮ ವೋಟರ್